ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಮೆಚ್ಚಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದಾಗ 6 ಗಂಟೆ ಆಗಿತ್ತು. ನಮ್ಮ ಮನೆ ಮುಂದೆನೇ ಪಾರಿವಾಳಗಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವು. ಅವ್ನು ನೋಡೋಕ್ಕೆ ತುಂಬ ಖುಷಿಯಾಯಿತು. ಹಾಗೆ ತುಂಬ ಚಳಿನೂ ಇತ್ತು. ಬನ್ನಿ ಇವತ್ತಿನ ಬ್ಲಾಗ್ನ ಒಂದು ಸಿಂಪಲ್ ಆಗಿರೋ ರಂಗೋಲಿಯಿಂದ ಸ್ಟಾರ್ಟ್ ಮಾಡೋಣ. ಹಾಗೆ ರಂಗೋಲಿ ನನಗೆ ಬಂದಂಗೆ ಹಾಕ್ತಾ ಇದ್ದೀನಿ. ನನಗೇನು ಅಷ್ಟೊಂದೆಲ್ಲ ಪರ್ಫೆಕ್ಟಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಒಂದು ತಕ್ಕ ಮಟ್ಟಿಗೆ ಹಾಕ್ತೀನಿ. ನಾನು ಚಿಕ್ಕದಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡೆ. ನನ್ನ ಮಗಳು ಅಮ್ಮ ದೊಡ್ಡ ರಂಗೋಲಿ ಹಾಕು ಅಂತಂದ್ಲು. ಸೊ ಅದಕ್ಕೆ ಈ ಥರ ಒಂದು ದೊಡ್ಡದಾಗಿ ಹಾಕಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ತಿಂಡಿಗೆ ನಾನು ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ಈ ಚಿತ್ರಾನ್ನ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ ರೆಸಿಪಿದೇ ಒಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ತಿಂಡಿ ಎಲ್ಲ ಮಾಡಿಟ್ಟು ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ, ನಾನು ತಿಂಡಿ ಮಾಡೋದಕ್ಕೂ ಮುಂಚೆನೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ದೀಪ ಒಂದು ಹಚ್ಚಿರಲಿಲ್ಲ, ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟು ಹಚ್ಚೋಣ ಅಂತ ಹೇಳಿ. ಹಾಗೆ ಕಾರ್ತಿಕ್ ಮಾಸದ ಕೊನೆಯ ಶುಕ್ರವಾರ ಇವತ್ತು. ಭಾನುವಾರ 1ನೇ ತಾರೀಕು ಬಂದರೆ ಕಾರ್ತಿಕ ಮುಗ್ದು ಹೋಗುತ್ತೆ. ಅಮಾವಾಸ್ಯೆ ಮುಗಿದ್ರೆ ಕಾರ್ತಿಕ ಮುಗಿಯುತ್ತೆ. ಹಾಗೆ ನಾನಿವತ್ತು ಒಂದು ಸಂಕಲ್ಪನೂ ಮಾಡಿಕೊಂಡು ಪೂಜೆ ಮಾಡೋಣ ಅಂತ. ದುಡ್ಡು ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ನಮ್ಮ ಮನೇಲಿ ಸದಾಕಾಲ ಪಾಸಿಟಿವ್ ವೈಬ್ಸ್ ಇರಬೇಕು, ಲಕ್ಷ್ಮಿ ಸದಾಕಾಲ ನಮ್ಮ ಮನೇಲಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರಲ್ವ. ಸೊ ಹಾಗಾಗಿ ನಾನು ಇದನ್ನು ಪ್ರತಿ ತಿಂಗಳಿಗೊಮ್ಮೆ, ಅದರಲ್ಲೂ ಶುಕ್ರವಾರ ಇದನ್ನು ಮಾಡ್ತೀನಿ. ಹಾಗೆ ಇವತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಒಂದು ಗಾಜಿನ ಬೌಲ್ ತಗೊಳ್ಳಿ. ಆ ಒಂದು ಗಾಜಿನ ಬೌಲ್ಗೆ ನಮ್ಮ ಕೈಲಿ ಒಂದು ಹಿಡಿಯೋಷ್ಟು ಆಗೋ ಹರಳು ತಗೊಳ್ಳಿ. ಅದಕ್ಕೆ 4 ಏಲಕ್ಕಿ, 6 ಲವಂಗ ಮತ್ತು 5 ರೂಪಾಯಿದು ಗೋಲ್ಡ್ ಕಾಯಿನ್ನು ಅದನ್ನು ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಕೊಂಡು ನಮ್ಮ ಮನಸ್ಸಲ್ಲಿರೋದನ್ನು ಕೇಳ್ಕೋಬೇಕು. ಹಾಗೆ ಸಂಕಲ್ಪ ಮಾಡ್ಕೊಳ್ಬೇಕು. ಆ ಒಂದು ಸಂಕಲ್ಪನ ಮಾಡ್ಕೊಂಡ್ಬಿಟ್ಟು ಎಲ್ಲಿ ದುಡ್ಡು ಇಟ್ಕೊಳ್ತೀವೋ ಅಂಥ ವಾರ್ಡ್ರೋಬ್ಗೆ ದೇವ್ರ ಹತ್ರ ಬೇಡಿಕೊಂಡು ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇದನ್ನು ಪ್ರತಿ ತಿಂಗಳು ಚೇಂಜ್ ಮಾಡಬೇಕು. ಇದನ್ನು ಮಾಡೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ಲಕ್ಷ್ಮಿ ಸದಾಕಾಲ ನಮ್ಮ ಮನೇಲಿ ಇರ್ತಾಳೆ ಅನ್ನೋ ನಂಬಿಕೆ ಇರುತ್ತೆ. ಇದನ್ನು ನಾನು ಪ್ರತಿ ಶುಕ್ರವಾರ ಮಾಡ್ತೀನಿ. ನೀವು ಮಾಡಿ ರಿಸಲ್ಟ್ ನೋಡಿ. ಹಾಗೆ ನನ್ನ ನಂಬಿಕೆ ಏನು ಅಂತಂದರೆ, ನಾನು ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನೇ ನಂಬೋದು ಜಾಸ್ತಿ. ಸೊ ಹಾಗಾಗಿ ಇದನ್ನೆಲ್ಲ ತುಂಬಾ ನಂಬ್ತೀನಿ. ಹಾಗೆ ನನಗಿದ್ರಿಂದ ರಿಸಲ್ಟು ಕೂಡ ಸಿಕ್ಕಿದೆ. ನೀವು ಟ್ರೈ ಮಾಡಿ. ಇವತ್ತಿನ ಪೂಜೆನೆಲ್ಲ ಮುಗಿಸ್ಕೊಂಡು ನನಗೂ ಡ್ಯೂಟಿಗೆ ಲೇಟಾಗಿತ್ತು ಅಂತ ಹೇಳಿ ನಾನು ಹೊರಟೆ. ಈ ಡ್ಯೂಟಿ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗೋಣ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇವಾಗ ಆಲ್ರೆಡಿ 7:15 ಟೈಮ್ ಆಗಿದೆ. ಪ್ರತಿ ಶನಿವಾರ ಭಾನುವಾರ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ. ವೀಕೆಂಡಲ್ಲಿ ತುಂಬ ಜನ ಇಲ್ಲಿಗೆ ಬರ್ತಾರೆ. ನಾನು ಈ ಆಂಜನೇಯ ಸ್ವಾಮಿನ ತುಂಬಾ ನಂಬ್ತೀನಿ. ಯಾಕೆ ಅಂತಂದರೆ ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಬಾಯ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ.